ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು 10th ಬೋರ್ಡ್ ಎಕ್ಸಾಮ್ ಇನ್ನೇನು ಕೆಲವೇ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕಮೆಂಟಲ್ಲಿ ಹಾಕಿದ್ರು, ಅಣ್ಣ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ರೆ ಹೇಳಿ ಅಂತ. ಅದಕ್ಕಾಗಿ ನಾನು ನಿಮ್ಮ ಮುಂದೆ 3 ಮಾರ್ಕ್ಸ್ ಸೋಷಿಯಲಲ್ಲಿ 3 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್ ಆಗಿರ್ಬೋದು, ಇಲ್ಲಿಂದ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆನಾ? ಈ ಕ್ವಶನ್ಸು ಎಕ್ಸಾಮ್ಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. 2026 ಅಲ್ಲಿ ಯಾರ್ಯಾರು 10th ಬೋರ್ಡ್ ಎಕ್ಸಾಮ್ನ ಬರಿತಾ ಇದ್ದೀರೋ ಈ ಕ್ಲಾಸು ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಈ ಕ್ವಶನ್ ಬಂದೇ ಬರುತ್ತೆ 2026 ಅಲ್ಲಿ. ನೋಡಿ, ಕ್ಲಾಸ್ 10th ಸ್ಟೇಟ್ ಬೋರ್ಡ್ ಸೋಷಿಯಲ್ ಸೈನ್ಸ್ ಸಮಾಜ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್. ಇದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ. ನೋಡಿ, ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ ಬನ್ನಿ. 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಮೊದಲೇ ಕ್ವಶನ್, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಒಡೆಯರ್ 4. ಓಕೆನಾ? ಈ ಕ್ವಶನ್ 2025 ಅಲ್ಲೂ ಕೇಳಿದ್ರು. ಪಕ್ಕದಲ್ಲಿ ಪ್ಲಸ್ ಅಂತ ಹಾಕಿದ್ದೀನಿ ನೋಡಿ. ಪ್ಲಸ್ ಅಂತ ಹೇಳಿದ್ರೆ ಮಾಡಲ್ ಪೇಪರ್ ಅಲ್ಲಿ ರಿಪೀಟ್ ಆಗಿದೆ, ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲೂ 1-2 ಸಲ ರಿಪೀಟ್ ಆಗಿದೆ. ಅದಕ್ಕೆ ನಾನು ಪ್ಲಸ್ ಅಂತ ಹಾಕಿದ್ದೀನಿ. ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಹಾಗೆ ಬ್ಲೂ ಪ್ರಿಂಟ್ ಅಲ್ಲಿ ಈ ಚಾಪ್ಟರ್ ಇಂದ 4 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಓಕೆನಾ? ಅದಕ್ಕಾಗಿ ನೀವು 8 ರಿಂದ 9 ಒಳ್ಳೆ ಪಾಯಿಂಟ್ ಮಾಡಿ ಎಕ್ಸಾಮ್ಗೆ ರೆಡಿ ಇಟ್ಕೊಂಡಿರಿ. ಓಕೆನಾ? ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಹಾಕಿ, ನಾನು ಈ ಟಾಪಿಕ್ ನಾನು ಡಿಸ್ಕಸ್ ಮಾಡ್ತೀನಿ ತಿರ್ಗಾ. ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಕಾಸಸ್ ಫಾರ್ ದ ಫೇಲ್ಯೂರ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯಾ ಇಂಡಿಪೆಂಡೆನ್ಸ್. ನೋಡಿ, 2025 ಕೇಳಿದರೆ, 24 ಅಲ್ಲಿ ಕೇಳಿದರೆ, 21 ಅಲ್ಲಿ ಕೇಳಿದರೆ ಪ್ಲಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ ಬಂದೇ ಬರುತ್ತೆ. ಎಷ್ಟು ಮಾರ್ಕ್ಸ್ ಅಲ್ಲಿ? ಇದು 3 ಮಾರ್ಕ್ಸ್ ಅಲ್ಲಿ ಬಂದೇ ಬರುತ್ತೆ. ನೋಡಿ, 3 ಮಾರ್ಕ್ಸ್ ಅಲ್ಲಿ ಈ ಕ್ವಶನ್ ಬಂದೇ ಬರುತ್ತೆ. ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್. ಓಕೆನಾ? ನೆಕ್ಸ್ಟ್ ನೋಡೋಣ ಬನ್ನಿ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ಮೈಲಿಗಲ್ಲು ಸಮರ್ಥಿಸಿ. ದ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ ಈಸ್ ಮೈಲ್ಸ್ಟೋನ್ ಜಸ್ಟಿಫೈ. 2025 ಅಲ್ಲಿ ಕೇಳಿದ್ರು, 22 ಅಲ್ಲಿ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಕ್ವಶನ್. ಸ್ಟಾರ್ ಮಾರ್ಕ್ ಹಾಕಿರ್ತೀನಿ. ಇದನ್ನೆಲ್ಲ ನೀವು ನಾನು ಡಿಸ್ಕಸ್ ಮಾಡ್ತಾ ಇರೋದು ಇವಾಗ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇವೆಲ್ಲಾನು ನೀವು ಒಂದು ಸಲ ಬರ್ದಿ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ನೋಡಿ, ಮಣ್ಣಿನ ಸವೆತವನ್ನು ಹೇಗೆ ತಡೆಗಟ್ಟಬಹುದು? ಹೌ ಕ್ಯಾನ್ ದ ಸಾಯಿಲ್ ಎರೋಷನ್ ಬಿ ಪ್ರಿವೆಂಟೆಡ್? 2025 ಕೇಳಿದರೆ ಪ್ಲಸ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ಅಂತ ಈ ಕ್ವಶನ್ ಬಂದೇ ಬರುತ್ತೆ. ಹಾಗೆ ಬ್ಲೂ ಪ್ರಿಂಟ್ ಅಲ್ಲಿ ಇಂಡಿಯನ್ ಸಾಯಿಲ್ ಲೆಸನ್ ಇದು. ಓಕೆನಾ? ಈ ಲೆಸನ್ ಅಲ್ಲಿ 4 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಓಕೆನಾ? ಇದು ಗುರ್ತಿಕೊಂಡಿರ್ರಿ. ಇದನ್ನ ನೀವು 8 ರಿಂದ 9 ಪಾಯಿಂಟ್ ಒಳ್ಳೊಳ್ಳೆ ಪಾಯಿಂಟ್ ಹಾಕ್ಬಿಟ್ಟು ರೆಡಿ ಮಾಡಿರ್ಬೇಕು. ಎಕ್ಸಾಮ್ಗೆ ಅದೇ ಪಾಯಿಂಟ್ ಹಾಕ್ಬೇಕು ನೀವು. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೋಡಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿವರಿಸಿ. ಎಕ್ಸ್ಪ್ಲೇನ್ ಜಲಿಯನ್ ವಾಲಾಬಾಗ್ ಮೆಸರೀಸ್. 2024 ಅಲ್ಲಿ ಕೇಳಿದರೆ, 23 ಅಲ್ಲಿ ಕೇಳಿದರೆ ಪ್ಲಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಪ್ರತಿ ಪೇಪರ್ ಅಲ್ಲಿ ಈ ಕ್ವಶನ್ ಕೇಳಿದರೆ, ಹಾಗೆ ಮಾಡೆಲ್ ಪೇಪರ್ ಅಲ್ಲೂ ಸಹ ಕೇಳಿದ್ದಾರೆ. ಈ ಕ್ವಶನ್ ನೀವು ಇಂಪಾರ್ಟೆಂಟ್ ಅಂತ ಗುರ್ತು ಮಾಡಿಕೊಂಡು ಓದಬೇಕು. 8 ರಿಂದ 9 ಪಾಯಿಂಟ್ ನ ಹಾಕಿ ರೆಡಿ ಮಾಡಬೇಕು. ಒಳ್ಳೆ ಪಾಯಿಂಟ್ ಹಾಕಿದ್ರೆ 4 ಔಟ್ ಆಫ್ 4 ಕೊಡ್ತಾರೆ. ನೆಕ್ಸ್ಟ್ ನೋಡಿ, ನಿತ್ಯ ಹರಿದ್ವರ್ಣ ಅರಣ್ಯಗಳು ಮರುಭೂಮಿ ಅರಣ್ಯಗಳಿಗಿಂತ ಹೇಗೆ ಭಿನ್ನವಾಗಿದೆ? ಹೌ ಆರ್ ದ ಎವರ್ ಗ್ರೀನ್ ಫಾರೆಸ್ಟ್ ಡಿಫರೆಂಟ್ ಫ್ರಮ್ ಡೆಸರ್ಟ್ ಫಾರೆಸ್ಟ್? 2024 ಅಲ್ಲಿ ಕೇಳಿದರೆ ಇದು ಇಂಪಾರ್ಟೆಂಟ್ ಕ್ವಶನ್. ಇದು ಓದಬೇಕು. ಇಲ್ಲಿ ಯಾವ್ಯಾವ ಕ್ವಶನ್ ಹಾಕಿದ್ದೀನಿ ನಾನು, ಪ್ರತಿಯೊಂದನ್ನು ನೀವು 8 ರಿಂದ 9 ಪಾಯಿಂಟ್ಸ್ ನ ಮಾಡಿ ಎಕ್ಸಾಮ್ ಅಲ್ಲಿ ಬರೀಬೇಕು. ಇದೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆನಾ? ನೆಕ್ಸ್ಟ್ ನೋಡಿ, ಮಣ್ಣಿನ ಸವೆತವು ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ, ಸ್ಪಷ್ಟೀಕರಿಸಿ. ಸಾಯಿಲ್ ಎರೋಷನ್ ಲೀಡ್ಸ್ ಟು ಮೆನಿ ಪ್ರಾಬ್ಲಮ್ ಜಸ್ಟಿಫೈ. 2023 ಅಲ್ಲಿ ಕೇಳಿದರೆ ಪ್ಲಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಸಹ ಇದೆಲ್ಲ 4 ಮಾರ್ಕ್ಸ್ ಅಲ್ಲಿ ಕೇಳುವಂತಹ ಕ್ವಶನ್. ನೀವು ಇದನ್ನ ಪರ್ಫೆಕ್ಟ್ ಆಗಿ ಓದಬೇಕು. ಓಕೆನಾ? ಇದೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇವು ನೀವು ಬಿಡಬೇಡ್ದು. ನಾನು 3 ಮಾರ್ಕ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ, 4 ಮಾರ್ಕ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ನೆಕ್ಸ್ಟ್ ನೋಡಿ, ಅಸಹಕಾರ ಚಳುವಳಿಯ ಪ್ರಮುಖ ಕಾರ್ಯಕ್ರಮಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಮೇನ್ ಪ್ರೋಗ್ರಾಮ್ಸ್ ಆಫ್ ನಾನ್ ಕೋಆಪರೇಷನ್ ಮೂವ್ಮೆಂಟ್. 2020 ಅಲ್ಲಿ ಕೇಳಿರೋ ಅಂತ ಒಂದು ಕ್ವಶನ್ ಇದು. ಓಕೆನಾ? ಹಾಗಾಗಿ ನಿಮ್ಗೆ 2026 ಅಲ್ಲಿ ಬರಬಹುದು. ಹಾಗಾಗಿ ನೀವು 8 ರಿಂದ 9 ಪಾಯಿಂಟ್ಸ್ ಮಾಡಿಕೊಂಡು ಇವೆಲ್ಲ ರೆಡಿ ಮಾಡಿಕೊಂಡು ಪ್ರಿಪೇರ್ ಆಗಿರ್ಬೇಕು ನಿಮ್ಗೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, 1857ರ ಕ್ರಾಂತಿಗೆ ಕಾರಣವಾದ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರಣಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ಪೊಲಿಟಿಕಲ್ ಅಂಡ್ ಅಡ್ಮಿನಿಸ್ಟ್ರೇಷನ್ ರೀಸನ್ಸ್ ಫಾರ್ 1857 ರಿವೋಲ್ಟ್.
2020 ಕೇಳಿರೋ ಅಂತ ಒಂದು ಕ್ವಶನ್ ಇದು ಸಹ ವೆರಿ ಇಂಪಾರ್ಟೆಂಟ್. ಇಲ್ಲಿ ಯಾವ್ಯಾವ ಕ್ವಶನ್ ನಾನು ಹಾಕಿದ್ದೀನಿ ಅದೆಲ್ಲ ಇಂಪಾರ್ಟೆಂಟೇ. ಓಕೆನಾ, ಇಷ್ಟೆಲ್ಲ ನೀವು ಓದದ್ದೇ ಆಗಿದ್ರೆ 4 ಮಾರ್ಕ್ಸ್ ಅಲ್ಲಿ ನೀವು ಎಲ್ಲ ಕ್ವಶನ್ ಅಟೆಂಡ್ ಮಾಡ್ತೀರಾ, 3 ಮಾರ್ಕ್ಸ್ ಅಲ್ಲೂ ಎಲ್ಲ ಕ್ವಶನ್ ನೀವು ಅಟೆಂಡ್ ಮಾಡ್ತೀರಾ. ಓಕೆನಾ, ನೆಕ್ಸ್ಟ್ ನೋಡಿ. ಇನ್ ರೀಸೆಂಟ್ ಡೇಸ್ ಸಿಚುವೇಶನ್ಸ್ ಆರ್ ಸಪೋರ್ಟಿಂಗ್ ವುಮೆನ್ ಟು ಅಚೀವ್ ಬೆಟರ್ಮೆಂಟ್ ಹೌ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಹೇಗೆ ಸಾಧನೆ ಮಾಡ್ತಾ ಇದ್ದಾರೆ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಓಕೆನಾ, ಇದು ಇಂಪಾರ್ಟೆಂಟ್ ಕ್ವಶನ್, ನೀವು ಇದನ್ನ ಫೋಕಸ್ ಮಾಡಿ ಓದಬೇಕು. ನೆಕ್ಸ್ಟ್ ನೋಡಿ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ದಂಗೆಗಳ ಪಾತ್ರವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ರೋಲ್ ಆಫ್ ಟ್ರೈಬಲ್ ರಿವೋಲ್ಟ್ಸ್ ಇನ್ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ. ಓಕೆನಾ, ಇದು ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ನೋಡಿ. ಸ್ಟೇಟಸ್ ಆಫ್ ವುಮೆನ್ ಇನ್ ಇಂಡಿಯಾ ಇಸ್ ಇಂಪ್ರೂವಿಂಗ್ ನೌ ಡೇಸ್. ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನವು ಹಿಂದೆಂದಿಗಿಂತ ಉತ್ತಮ, ದೃಢೀಕರಿಸಿ ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಕ್ವಶನ್ ನೋಡಿ. ನೆಕ್ಸ್ಟ್. ವಾಟ್ ಆರ್ ದ ಮೆಜರ್ಸ್ ಅಂಡರ್ಟೇಕನ್ ಟು ಎಲಿಮಿನೇಟ್ ಡಿಸ್ಕ್ರಿಮಿನೇಷನ್ ಆಫ್ ಜೆಂಡರ್ ಮೈನಾರಿಟೀಸ್. ಈ ಚಾಪ್ಟರ್ ಅಲ್ಲಿ ಒಂದು ಕ್ವಶನ್ ಪಕ್ಕ ಕೇಳ್ತಾರೆ ನೋಡಿ. ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯ ಹೋಗಲಾಡಿಸಲು ಕ್ರಮ ಏನೇನು ತಗೊಂಡ್ರು ಅಂತ ಕೇಳ್ತಾರೆ. ಓಕೆನಾ, ನೆಕ್ಸ್ಟ್ ನೋಡಿ. The attitudes of the extremes were different from that of the moderate justify. ತೀವ್ರಗಾಮಿಗಳ ಧೋರಣೆಯು ಮಂದಗಾಮಿಗಳ ಧೋರಣೆಯು ಸಮರ್ಥಿಸಿ ಅಂತ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ನೋಡಿ. 15th ಒಂದು. ಡಾಕ್ಟರ್ BR ಅಂಬೇಡ್ಕರ್ ರಿಫಾರ್ಮಿಂಗ್ ಇಂಡಿಯನ್ ಸೊಸೈಟಿ. ನೆಕ್ಸ್ಟ್. ಕಾಂಟ್ರಿಬ್ಯೂಷನ್ ಆಫ್ ಸ್ವಾಮಿ ವಿವೇಕಾನಂದ. ಡಿಫರೆನ್ಸ್ ಬಿಟ್ವೀನ್ ಬ್ಲಾಕ್ ಸಾಯಿಲ್ ಅಂಡ್ ಲ್ಯಾಕ್ಟಿಕ್ ಸಾಯಿಲ್. ಜೆಂಡರ್ ಡಿಸ್ಕ್ರಿಮಿನೇಷನ್. ಡಿಫರೆನ್ಸ್ ಬಿಟ್ವೀನ್ ಬ್ಲಾಕ್ ಅಂಡ್ ರೆಡ್ ಸಾಯಿಲ್. ಓಕೆನಾ, ಇಷ್ಟು ಕ್ವಶನ್ 4 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಇದೇನು 19 ಕ್ವಶನ್ ನಾನು ಇವಾಗ ಹೇಳಿದ್ದು ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್. ಹಾಗಾಗಿ ನೀವು ಸುಮಾರು 8 ರಿಂದ 9 ಪಾಯಿಂಟ್ಸ್ ನ ನೀವು ರೆಡಿ ಮಾಡಿ ಇವಾಗಲೇ ಇಟ್ಟಿರ್ಬೇಕು. ಎಕ್ಸಾಮ್ಗೆ ಅದನ್ನೇ ಪ್ರಾಕ್ಟೀಸ್ ಮಾಡಬೇಕು. ಆವಾಗ ಎಕ್ಸಾಮ್ ಅಲ್ಲಿ ನೀವು ಒಳ್ಳೆ ಸ್ಕೋರ್ ನಿಮ್ಗೆ ಬರುತ್ತೆ. ಓಕೆನಾ, ಬನ್ನಿ ಇವಾಗ 3 ಮಾರ್ಕ್ಸ್ ಡಿಸ್ಕಸ್ ಮಾಡೋಣ. ನೋಡಿ. 3 ಮಾರ್ಕ್ಸ್ ಕ್ವಶನ್ ನೋಡಿ. ಅಡ್ವೆಂಟ್ ಆಫ್ ಯುರೋಪ್ಸ್ ಟು ಇಂಡಿಯಾ. ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಲೆಸನ್ ಇಂದ 3 ಮಾರ್ಕ್ಸ್ ಗೆ ಯಾವ್ಯಾವ ಕ್ವಶನ್ ಕೇಳ್ತಾರೆ ಅಂತ ನಾನು ಹೇಳ್ತೀನಿ, ಇದನ್ನ ಓದ್ಕೊಳ್ಳಿ ನೀವು. ನೋಡಿ. ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ದಟ್ ಲೀಡ್ ಟು ದ ಡಿಸ್ಕವರಿ ಆಫ್ ದ ನ್ಯೂ ಸೀ ರೂಟ್ ಟು ಇಂಡಿಯಾ. ಹೊಸ ಸೀ ರೂಟ್ ನ ಫೈಂಡ್ ಔಟ್ ಮಾಡಿದ್ರು, ಅದ್ರ ಬಗ್ಗೆ ಡಿಸ್ಕವರಿ ಮಾಡಿದ್ರಲ್ಲ, ಅದನ್ನ ಆ ಕ್ವಶನ್ ನ ನೀವು 8 ರಿಂದ 9 ಪಾಯಿಂಟ್ಸ್ ಹಾಕೊಳ್ಳಿ. ನೆಕ್ಸ್ಟ್ ನೋಡಿ. ಬ್ಯಾಟಲ್ ಆಫ್ ಪ್ಲಾಸಿ ಕಾಸಸ್. ಪರಿಣಾಮಗಳು ನೀವು 8 ರಿಂದ 9 ಪಾಯಿಂಟ್ ನ ಹಾಕೊಳ್ಳಿ. 3 ಮಾರ್ಕ್ಸ್ ಅಷ್ಟೇ. ಅಷ್ಟು ಪಾಯಿಂಟ್ ನೀವು ಬರೆದ್ರೆ 100% ನಿಮಗೆ 3 ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ನೆಕ್ಸ್ಟ್ ನೋಡಿ. ಬ್ಯಾಟಲ್ ಆಫ್ ಬಕ್ಸರ್ ಕಾಸಸ್. ನೆಕ್ಸ್ಟ್ ಚಾಪ್ಟರ್. ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857. ಫಸ್ಟ್ ಕ್ವಶನ್ ನೋಡಿ. 1857 1857 ಎಕನಾಮಿಕ್ ಕಾಸಸ್. ಏನೇನು ಎಕನಾಮಿಕ್ ಕಾಸಸ್ ಆಯ್ತು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಫೇಲ್ಯೂರ್ಸ್ ಕೇಳಿದ್ದಾರೆ, ಎಫೆಕ್ಟ್ಸ್ ಕೇಳಿದ್ದಾರೆ, ಪೊಲಿಟಿಕಲ್ ಕಾಸಸ್ ಕೇಳಿದ್ದಾರೆ. ಇವು 4 ಹೋದ್ರೆ ಒಂದು ಕ್ವಶನ್ ಪಕ್ಕ. ಈ 4 ಕ್ವಶನ್ ನೀವು ಕರೆಕ್ಟ್ ಆಗಿ ಓದಿದ್ರೆ ಇದ್ರಲ್ಲಿ ಒಂದು ಕ್ವಶನ್ ಪಕ್ಕ. ನೆಕ್ಸ್ಟ್ ಚಾಪ್ಟರ್ ಬಂದು ಸೋಷಿಯಲ್ ರಿಫಾರ್ಮ್ಸ್. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಈ ಲೆಸನ್ ಇಂದ, ಈ ಚಾಪ್ಟರ್ ಇಂದ ನೀವು ಏನೇನು ಓದಬೇಕು ಅಂತ ಹೇಳಿದ್ರೆ ಇದರಲ್ಲಿ 8 ರಿಂದ 9 ಸೋಷಿಯಲ್ ರಿಫಾರ್ಮ್ಸ್ ಬರ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಆಗಿರ್ಬೋದು, ದಯಾನಂದ ಸರಸ್ವತಿ ಆಗಿರ್ಬೋದು, ಜ್ಯೋತಿ ಬಾಪುಲೆ ಆಗಿರ್ಬೋದು, ಈ ತರ 8 ರಿಂದ 9 ಸೋಷಿಯಲ್ ರಿಫಾರ್ಮ್ಸ್ ಅಂತ ಅವ್ರು ಬರ್ತಾರೆ. ಓಕೆ, ಅವ್ರ ಬಗ್ಗೆ ನೀವೆಲ್ಲ ಓದಿದ್ರೆ 101% ಒಂದು ಕ್ವಶನ್ ಪಕ್ಕ ಫಿಕ್ಸ್. ನೋಡಿ. ಇದರ 2025 ಕೇಳಿದ್ದಾರೆ. ಸ್ವಾಮಿ ದಯಾನಂದ ಸರಸ್ವತಿ ಅವರ ಸಾಮಾಜಿಕ ಸುಧಾರಣೆಗಳು ವಿವರಿಸಿ. ಸೋಷಿಯಲ್ ರಿಫಾರ್ಮ್ಸ್ ಆಫ್ ದಯಾನಂದ ಸರಸ್ವತಿ. ಈ ಕ್ವಶನ್ ನ 2025 ಕೇಳಿದ್ದಾರೆ. ಪ್ರತಿ ವರ್ಷನೂ ಒಬ್ಬೊಬ್ಬರ ಬಗ್ಗೆ ಕೇಳಿದ್ದಾರೆ. ಒಂದು ಆರ್ಯ ಸಮಾಜ ಬಗ್ಗೆ ಕೇಳಿರ್ತಾರೆ, ಇಲ್ಲ ಬ್ರಹ್ಮ ಸಮಾಜ ಬಗ್ಗೆ ಕೇಳಿರ್ತಾರೆ, ಜ್ಯೋತಿ ಬಾಪುಲೆ ಬಗ್ಗೆ ಕೇಳಿರ್ತಾರೆ, ಆನಿ ಬೆಸೆಂಟ್ ಬಗ್ಗೆ ಕೇಳಿರ್ತಾರೆ. ಹಾಗಾಗಿ ನೀವು ಈ ಚಾಪ್ಟರ್ ಇಂದ ಒಂದು ಕ್ವಶನ್ ಪಕ್ಕಾ ಬರುತ್ತೆ. ನಾನು ಹೇಳಿದ್ದೆಲ್ಲ ಟಾಪಿಕ್ಸ್ ನ ನೀವು ಕವರ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಲೆಸನ್ ನೋಡಿ. ಇಂಡಿಯನ್ ಫಾರಿನ್ ಪಾಲಿಸಿ ಅಂಡ್ ಗ್ಲೋಬಲ್ ಚೇಂಜ್. ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು. ಓಕೆನಾ. ಈ ಚಾಪ್ಟರ್ ಇಂದ ನೀವು ಎಕ್ಸ್ಪ್ಲೇನ್ ದ ಎಫೆಕ್ಟ್ಸ್ ಆಫ್ ಟೆರರಿಸಂ ಬಗ್ಗೆ ಎಫೆಕ್ಟ್ಸ್ ಕೇಳಿದ್ದಾರೆ. ಓಕೆನಾ. ಅದ್ರ ಬಗ್ಗೆ ನೀವು ಸೇಮ್ ಆಸ್ ಇಟ್ ಆಸ್ ಹೇಳಿದ್ನಲ್ಲ ನಾನು 8 ರಿಂದ 9 ಪಾಯಿಂಟ್ಸ್ ನ ನೀವು ರೆಡಿ ಮಾಡಿ ಇವೆಲ್ಲ ಇಟ್ಕೊಂಡಿರ್ಬೇಕು. ನೋಡಿ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಆಫ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕಂಟ್ರೀಸ್? ಆರ್ಮ್ಸ್ ರೇಸ್ ಲೀಡ್ಸ್ ಟು ಟೋಟಲ್ ಡಿಸ್ಟ್ರಿಬ್ಯೂಷನ್ ಆಫ್ ದ ವರ್ಲ್ಡ್ ಹೌ.
ರಿಕ್ವೈರ್ಮೆಂಟ್ ಟು ಅ ನೀಡ್ ಆಫ್ ಪ್ರೆಸೆಂಟ್ ವರ್ಲ್ಡ್ ವೈ. ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ. ನೀವು ಪಾಯಿಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಇಂಡಿಯಾ ಟ್ರೈಯಿಂಗ್ ಟು ಪ್ರೊಟೆಕ್ಟ್ ಹ್ಯೂಮನ್ ರೈಟ್ಸ್. ಎಕ್ಸ್ಪ್ಲೇನ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಇಂಡಿಯನ್ಸ್ ಫಾರಿನ್ ಪಾಲಿಸಿ. ಇಷ್ಟು 5 ಕ್ವಶನ್ ಅಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ರಿಲೇಟೆಡ್ ಆಗಿ ನೀವು ಕುತ್ಕೊಂಡು 8 ರಿಂದ 9 ಪಾಯಿಂಟ್ಸ್ ನ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಆ ಎಕ್ಸಾಮ್ ಅಲ್ಲಿ ನಿಮಗೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಲೆಸನ್ ನೋಡೋಣ ಬನ್ನಿ. 3 ಮಾರ್ಕ್ಸ್ ಅಲ್ಲಿ ನೋಡಿ, ವರ್ಕ್ ಅಂಡ್ ಎಕನಾಮಿಕ್ ಲೈಫ್. ಚಾಪ್ಟರ್ ನೇಮು ವರ್ಕ್ ಅಂಡ್ ಎಕನಾಮಿಕ್ ಲೈಫ್. ದುಡಿಮೆ ಮತ್ತು ಆರ್ಥಿಕ ಜೀವನ. ಈ ಚಾಪ್ಟರ್ ಇಂದ ನಿಮಗೆ ಎಕ್ಸ್ಪ್ಲೇನ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್ ಅಂಡ್ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್. ಸೇಮ್ ಆಸ್ 8 ರಿಂದ 9 ಪಾಯಿಂಟ್ಸ್ ನೀವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಆ ಒಳ್ಳೊಳ್ಳೆ ಪಾಯಿಂಟ್ ರೆಡಿ ಮಾಡಿ ಇಟ್ಕೊಂಡಿದ್ರೆ 3ಗೆ 3 ಕೊಡ್ತಾರೆ ನಿಮಗೆ. ಎಕ್ಸ್ಪ್ಲೇನ್ ದ ಚಾಲೆಂಜಸ್ ಫೇಸ್ಡ್ ಬೈ ದ ವರ್ಕ್ಸ್ ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್. ನೆಕ್ಸ್ಟ್ ಕ್ವಶನ್ ನೋಡಿ, ಸ್ಟೇಟ್ ದ ಕಾಸಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. Which of the effects of unemployment. 5th question ನೋಡಿ, what are the measures taken by the government to eliminate unemployment. ಈ 5 ಕ್ವಶನ್ ಓದಿದ್ರೆ ನೀವು ಒಂದು ಕ್ವಶನ್ ಪಕ್ಕ. 5 ಕ್ವಶನ್ 5 ಕ್ವಶನ್ ಓದಿದ್ರೆ ನಿಮಗೆ ಒಂದು ಕ್ವಶನ್ ಅಂತೂ ಬರೋದು 100% ಶೋರ್. ಹಾಗಾಗಿ ನೀವು 5 ಕ್ವಶನ್ ನೀವು ಪರ್ಫೆಕ್ಟ್ ಆಗಿ ಓದಬೇಕು. ನಾನು ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ 3 ಮಾರ್ಕ್ಸ್ ಅಲ್ಲಿ. ಓಕೆನಾ? ನೆಕ್ಸ್ಟ್ ನೋಡೋಣ ಬನ್ನಿ. ಇಂಡಿಯನ್ ಫಾರೆಸ್ಟ್ ರಿಸೋರ್ಸ್. ಭಾರತದ ಅರಣ್ಯ ಸಂಪತ್ತು. ಈ ಚಾಪ್ಟರ್ ಇಂದ ಒಂದು ಕ್ವಶನ್ ಕೇಳ್ತಾರೆ 3 ಮಾರ್ಕ್ಸ್ ಅಲ್ಲಿ. ನೋಡಿ, ಹೌ ಆರ್ ದ ಫಾರೆಸ್ಟ್ ಯೂಸ್ಫುಲ್ ಟು ಅಸ್ ಅಂಡ್ ಎನ್ವಿರಾನ್ಮೆಂಟ್. ಫಸ್ಟ್ನೇ ಕ್ವಶನ್. ಸೆಕೆಂಡ್ನೇ ಕ್ವಶನ್ ನೋಡಿ, ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಎವರ್ಗ್ರೀನ್ ಫಾರೆಸ್ಟ್ ಅಂಡ್ ಡೆಸಿಡಿಯಸ್ ಮಾನ್ಸೂನ್ ಫಾರೆಸ್ಟ್. ಥರ್ಡ್ ಕ್ವಶನ್ ನೋಡಿ, ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಎವರ್ಗ್ರೀನ್ ಫಾರೆಸ್ಟ್ ಅಂಡ್ ಡೆಸರ್ಟ್ ಫಾರೆಸ್ಟ್. ಫೋರ್ತ್ ಕ್ವಶನ್ ನೋಡಿ, ವಾಟ್ ಆರ್ ದ ಮೆಥಡ್ಸ್ ಆಫ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್. ಈ 4 ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಒಂದು ಕ್ವಶನ್ ಬಂದೇ ಬರುತ್ತೆ. ಇನ್ನು 44 ದಿವಸ ಬಾಕಿ ಇದೆ. 3 to 4 ಡೇಸ್ ಅಲ್ಲಿ ನೀವು ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ ಮುಗಿಸ್ಬಿಡ್ಬೇಕು ಓದಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ಕ್ವಶನ್ ಎಕ್ಸಾಮ್ಗೆ ಬಂದೇ ಬರುತ್ತೆ. ಹಾಗಾಗಿ ನೀವು ಅಭ್ಯಾಸ ಮಾಡಲೇಬೇಕು. ಓಕೆನಾ? ನೆಕ್ಸ್ಟ್ ಚಾಪ್ಟರ್ ನೋಡೋಣ ಬನ್ನಿ. ನೋಡಿ, ನೆಕ್ಸ್ಟ್ ಚಾಪ್ಟರ್ ಇಂಡಿಯಾ ನ್ಯಾಚುರಲ್ ಡಿಸಾಸ್ಟರ್. ಇಂಡಿಯನ್ ನ್ಯಾಚುರಲ್ ಡಿಸಾಸ್ಟರ್. ಭಾರತದ ನೈಸರ್ಗಿಕ ವಿಕೋಪಗಳು. ನೋಡಿ, ವಾಟ್ ಆರ್ ದ ಕಾಸಸ್ ಆಫ್ ಲ್ಯಾಂಡ್ ಸ್ಕೇಲ್. ಒಂದನೇ ಕ್ವಶನ್. ಎಕ್ಸ್ಪ್ಲೇನ್ ದ ಪ್ರಿಕಾಷನರಿ ಮೆಷರ್ಸ್ ಟು ಬಿ ಟೇಕನ್ ಟು ಫೇಸ್ ದ ಪ್ರಾಬ್ಲಮ್ಸ್ ಕ್ರಿಯೇಟೆಡ್ ಬೈ ಸೈಕ್ಲಾನ್ಸ್. ಮೂರನೇ ಕ್ವಶನ್ ನೋಡಿ, ಎಕ್ಸ್ಪ್ಲೇನ್ ದ ಎಫೆಕ್ಟ್ಸ್ ಆಫ್ ಅರ್ಥ್ಕ್ವಿಕ್. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಫ್ಲಡ್ಸ್. ವಾಟ್ ಆರ್ ದ ಪ್ರಿಕಾಷನರಿ ಮೆಷರ್ಸ್ ಆಫ್ ಅರ್ಥ್ಕ್ವಿಕ್. ಇನ್ 5 ಕ್ವಶನ್ ಓದಿದ್ರೆ ಒಂದು ಕ್ವಶನ್ ಪಕ್ಕ. ಓಕೆನಾ? ಇದೆಲ್ಲ ಟೆಕ್ಸ್ಟ್ ಬುಕ್ಸ್ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಬಿಟ್ಟು ನಾನು ಮಾಡಿರೋ ಅಂತ ಒಂದು ಕ್ವಶನ್ಸ್. ಇದೆಲ್ಲ ರಿಪೀಟೆಡ್ ಕ್ವಶನ್ಸ್, ಮಾಡೆಲ್ ಪೇಪರ್ ಅಲ್ಲಿ ಬಂದಿರೋ ಅಂತ ಕ್ವಶನ್ಸ್. ಹಾಗಾಗಿ ನೀವು ಈ 5 ಕ್ವಶನ್ ಓದಿದ್ಯಾರೆ ಒಂದು ಕ್ವಶನ್ ಬಂದೇ ಬರುತ್ತೆ. ಪರ್ಫೆಕ್ಟ್ ಆಗಿ 5 ಕ್ವಶನ್ ನೀವು ಓದಬೇಕು. ಓಕೆನಾ? ನೆಕ್ಸ್ಟ್ ಚಾಪ್ಟರ್ ನೋಡೋಣ ಬನ್ನಿ. ರೂರಲ್ ಡೆವಲಪ್ಮೆಂಟ್. ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಎಕ್ಸ್ಪ್ಲೇನ್ ದ ಎಕನಾಮಿಕ್ ಕಂಡೀಷನ್ ಆಫ್ ರೂರಲ್ ಇಂಡಿಯಾ. ಎಕ್ಸ್ಪ್ಲೇನ್ ದ ರೋಲ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಇನ್ ರೂರಲ್ ಡೆವಲಪ್ಮೆಂಟ್. ಮೂರನೇ ಕ್ವಶನ್ ನೋಡಿ, ಎಕ್ಸ್ಪ್ಲೇನ್ ದ ಇಂಪಾರ್ಟೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್. 4ನೇ ಕ್ವಶನ್ ನೋಡಿ, ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಹಬ್ ಓಲ್ಡ್ ದ ಗ್ರಾಮ ಸ್ವರಾಜ್ಯ ಕಾನ್ಸೆಪ್ಟ್ ಆಫ್ ಗಾಂಧೀಜಿ ಹೌ. ಈ 4 ಕ್ವಶನ್ ಓದ್ಬೇಕು ನೀವು. 4 ಕ್ವಶನ್ ಅವರೇ ಒಂದು ಕ್ವಶನ್ ಪಕ್ಕ 3 ಮಾರ್ಕ್ಸ್ ಅಲ್ಲಿ. ಓಕೆನಾ? ಪರ್ಫೆಕ್ಟ್ ಆಗಿ ಓದ್ಬೇಕು ನೀವು. ಇವತ್ತೇ ಪಾಯಿಂಟ್ಸ್ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕೆಲ್ಲ. ನೆಕ್ಸ್ಟ್ ನೋಡಿ, ಬ್ಯಾಂಕ್ ಸೆಕ್ಟರ್ಸ್. ಈ ಟಾಪಿಕ್ ಈ ಚಾಪ್ಟರ್ ಇಂದ ನಿಮಗೆ ಒಂದು ಕ್ವಶನ್ ಬರುತ್ತೆ. ವಾಟ್ ಆರ್ ದ ಸರ್ವಿಸಸ್ ಆಫರ್ಡ್ ಬೈ ಬ್ಯಾಂಕ್. ನೆಕ್ಸ್ಟ್ ನೋಡಿ, ಸೆಕೆಂಡ್ ಕ್ವಶನ್ಸ್, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಎ ಬ್ಯಾಂಕ್ ಅಕೌಂಟ್. ಮೂರನೇ ಕ್ವಶನ್ ನೋಡಿ, ಎಕ್ಸ್ಪ್ಲೇನ್ ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಕಂಡಕ್ಟೆಡ್ ಬೈ ದ ಪೋಸ್ಟ್ ಆಫೀಸ್. 4ನೇ ಕ್ವಶನ್ ನೋಡಿ, ಲಿಸ್ಟ್ ಔಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ರಿಲೇಟೆಡ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್. ಇವು 4 ಕ್ವಶನ್ ಓದಿದ್ದೆ ಆದ್ರೆ ನೀವು ಒಂದಂತೂ ಬರತ್ ಪಕ್ಕ ಇದರಲ್ಲಿ. ಓಕೆನಾ? ಹಾಗಾಗಿ ನಾನು ಇವಾಗ 3 ಮಾರ್ಕ್ಸ್ ಅಂಡ್ 4 ಮಾರ್ಕ್ಸ್ ಕ್ವಶನ್ಸ್ ಯಾವುದೇ ಬರುತ್ತೆ ಅಂತ ನಾನು ಡಿಸ್ಕಸ್ ಮಾಡಿದ್ದೀನಿ. ಈ ಟಾಪಿಕಲ್ಲಿ ನಿಮ್ಗೆ ಯಾವುದೇ ಕ್ವಶನ್ ಡೌಟ್ ಇದ್ರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ 2 ಮಾರ್ಕ್ಸ್ ಹಾಗೂ 1 ಮಾರ್ಕ್ಸ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ ನಿಮ್ಮ ಜೊತೆ. ಈ ಥರ ನಾನು ಎವ್ರಿ ಸಬ್ಜೆಕ್ಟಿಂದನೂ ನಾನು ನಿಮಗೆ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಓಕೆನಾ? ಇನ್ನು 44 ಡೇಸ್ ಇದೆ. ಈ 44 ಡೇಸಲ್ಲಿ ಏನೇನು ಓದಬೇಕು, ಲೈಕ್ ನಾನು ಹೇಳಿದ್ದೆ, ಫಸ್ಟ್ ಬ್ಲೂ ಪ್ರಿಂಟ್, ಸೆಕೆಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಥರ್ಡ್ ಮಾಡಲ್ ಕ್ವಶನ್ ಪೇಪರ್, ದೆನ್ ಕ್ಲಾಸ್ ನೋಟ್ಸ್, ಆಮೇಲೆ ಟೆಕ್ಸ್ಟ್ ಬುಕ್ಸು. ಈ ಥರ ಓದಿದ್ದೆ ಆದರೆ ನೀವು
95% ಮೇಲೆ ಸ್ಕೋರ್ ಮಾಡ್ತೀರಾ. ಸೋಷಿಯಲಲ್ಲಿ 80ಗೆ ನೀವು ಏನಿಲ್ಲ ಅಂತ ಹೇಳಿದ್ರು 75 ಅಬೋವ್ ಸ್ಕೋರ್ ಮಾಡ್ತೀರಾ. ಇದೇ ಫಾರ್ಮೆಟ್ ಅಲ್ಲಿ ನೀವು ಓದಬೇಕು. ನಾನು ನೆಕ್ಸ್ಟ್ 2 ಮಾರ್ಕ್ಸ್ ಅಂಡ್ 1 ಮಾರ್ಕ್ಸ್ ಕೂಡ ಡಿಸ್ಕಸ್ ಮಾಡ್ತೀನಿ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ ಮಾತ್ರ. ಓಕೆನಾ? ನಿಮಗೆ ತುಂಬಾ ಯುಟಿಲೈಸ್ ಆಗ್ತಿದೆ, ಯೂಸ್ ಮಾಡ್ಕೊಳ್ಳಿ ಇದನ್ನ. ಓಕೆನಾ? ಕಾರ್ತಿಕ್ ನಾಗರಾಜು ಕಡೆಯಿಂದ ಧನ್ಯವಾದಗಳು.